ನಮಸ್ತೆ ವೀಕ್ಷಕರೇ, ನಾವು ಇವತ್ತಿರುವಂಥದ್ದು ಮಂಗಳೂರಿನ PVS ಸರ್ಕಲ್ನ ಹತ್ತಿರದಲ್ಲಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಲಲಿತಾ ಜ್ಯುವೆಲ್ಲರ್ಸ್ನ ಎದುರುಗಡೆ. ಸೊ ನಾವು ಒಳಗಡೆ ಯಾಕೆ ಇವತ್ತು ಹೋಗ್ತಾ ಇದ್ದೀವಿ ಅಂದರೆ, ಇವತ್ತು ಅರೇಬಿಯನ್ ಜ್ಯುವೆಲ್ಲರಿ ಕಲೆಕ್ಷನ್ನ ಲಾಂಚಿಂಗ್ ಕಾರ್ಯಕ್ರಮ ನಮ್ಮ ಲಲಿತಾ ಜ್ಯುವೆಲ್ಲರ್ಸ್ನಲ್ಲಿ ನಡೀಲಿಕ್ಕಿದೆ. ಸೊ ಸಾಕಷ್ಟು ಗಣ್ಯರು ಬರ್ಲಿಕ್ಕಿದ್ದಾರೆ. ಸಾಕಷ್ಟು ಇಲ್ಲಿವರೆಗೆ ಕಾಣದೇ ಇರುವಂತಹ ಆಂಟಿಕ್ ಪೀಸಸ್ ಜ್ಯುವೆಲ್ಲರಿಯನ್ನು ಇವತ್ತು ನಾವು ಲಲಿತಾ ಜ್ಯುವೆಲ್ಲರ್ಸ್ನ ಒಳಗಡೆ ನೋಡ್ಲಿಕ್ಕಿದ್ದೇವೆ. ಸೊ ಎಲ್ಲ ರಿಲಿಜನಿಗೂ ಬೇಕಾದಂತಹ ಒಡವೆಗಳನ್ನು ಇಲ್ಲಿ ನಾವು ತಗೊಳ್ಬಹುದು. ಸೊ ನೀವು ಕೂಡ ಲಲಿತಾ ಜ್ಯುವೆಲ್ಲರ್ಸ್ಗೆ ವಿಸಿಟ್ ಮಾಡಿ. ಸೊ ಇವತ್ತಿನ ಅರೇಬಿಯನ್ ಜ್ಯುವೆಲ್ಲರಿ ಕಲೆಕ್ಷನ್ ಲಾಂಚಿಂಗ್ ಕಾರ್ಯಕ್ರಮದಲ್ಲಿ ನಾವಿರುವಂತದ್ದು. ಒಳಗಡೆ ಹೋಗೋಣ, ಲಾಂಚಿಂಗ್ ಕಾರ್ಯಕ್ರಮ ಹೇಗೆಲ್ಲ ನಡೀಲಿಕ್ಕಿದೆ ಅನ್ನೋದನ್ನ ನೋಡೋಣ. ಅದರ ಜೊತೆಗೆ ಸೊ ನಮ್ಮಲ್ಲಿ ಬಂದಿರುವಂತಹ ಅತಿಥಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ. ನಾವಿವಾಗ ಇರುವಂಥದ್ದು ಮಂಗಳೂರಿನ ಲಲಿತಾ ಜ್ಯುವೆಲ್ಲರ್ಸ್ನ ಒಳಗಡೆ. ಸೊ ಇವತ್ತು ಅರೇಬಿಯನ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಲಾಂಚ್ ಆಗುವಂತಹ ದಿನ ನಮ್ಮ ಲಲಿತಾ ಜ್ಯುವೆಲ್ಲರ್ಸ್ನಲ್ಲಿ. ಸೊ ನನ್ನ ಹಿಂದುಗಡೆಯಿಂದ ನೀವು ನೋಡ್ತಾ ಇರುವಂಥದ್ದು ಒಂದು ಸಸ್ಪೆನ್ಸನ್ನು ಇಟ್ಟಿದ್ದಾರೆ. ಅರೇಬಿಯನ್ ಜ್ಯುವೆಲ್ಲರ್ಸ್ ಹೇಗಿರಲಿಕ್ಕಿದೆ, ಹಾಗೆ ಇಲ್ಲಿ ಲಲಿತಾ ಜ್ಯುವೆಲ್ಲರ್ಸಲ್ಲಿ ಏನು ಆಫರ್ ನಡೀಲಿಕ್ಕಿದೆ, ಇದೆಲ್ಲದರ ಡೀಟೇಲ್ಸ್ ನಾನು ನಿಮಗೆ ಕೊಡಬೇಕು ಅಂದರೆ ನೀವು ಕಾರ್ಯಕ್ರಮದ
ಕೊನೆ ತನಕ ನೀವು ನೋಡಬೇಕಾಗತ್ತೆ. ಸೊ ಈಗ ಸದ್ಯಕ್ಕೆ ಒಂದು ಸಣ್ಣ ಲಾಂಚಿಂಗ್ ಸೆರೆಮನಿಯನ್ನು ಲಲಿತಾ ಜ್ಯುವೆಲ್ಲರ್ಸ್ನವರು ಅರೇಂಜ್ ಮಾಡಿದ್ದಾರೆ. ಸೊ ಈ ಲಲಿತಾ ಜ್ಯುವೆಲ್ಲರ್ಸ್ನಲ್ಲಿ ನಡೀತಾ ಇರುವಂತಹ ಅರೇಬಿಯನ್ ಜ್ಯುವೆಲ್ರಿ ಕಲೆಕ್ಷನ್ ಇದರ ಲಾಂಚ್ ಆದಮೇಲೆ ನಾನು ಯಾವುದೆಲ್ಲ ಆಫರ್ಸ್ ಇಲ್ಲಿ ನಡೀತಾ ಇದೆ, ಹಾಗೆಯೇ ಅರೇಬಿಯನ್ ಜ್ಯುವೆಲ್ಲರ್ಸ್ ಕಲೆಕ್ಷನ್ಸ್ ಏನೇನೆಲ್ಲ ಇದೆ ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ತೀನಿ. ನಾನು ಈಗ ಉದ್ಘಾಟನೆ ಮಾಡೋದನ್ನ ನೋಡ್ತಾ ಇದ್ದೀನಿ. ಬಹಳಷ್ಟು ಕಲೆಕ್ಷನ್ಸ್ ಅರಬಿಕ್ ಡಿಸೈನ್ಸ್ ಇದೆ, ಬಹಳಷ್ಟು ವಿಷಯದ ಉದ್ಘಾಟನೆ ಕೂಡ ನಡೆದಿದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಇದಕ್ಕೆ ಒಂದು ಸಪೋರ್ಟ್ ಮಾಡೋದು, ಒಂದು ವ್ಯಾಪಾರ ಸಂಸ್ಥೆ ಅಲ್ಲಿ ಜಾಸ್ತಿ ಎಲ್ಲರೂ ಒಂದುಗೂಡಿಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಕೊಳ್ಳುವಿಕೆಯನ್ನು ಮಾಡುವಂಥದ್ದು ಬಹಳಷ್ಟು ಒಳ್ಳೆಯದು. ಅದು ಎಲ್ಲ ಕಡೆ ನಡಿಬೇಕು ಕೂಡ. ಹಾಗೆ ಲಲಿತಾ ಜ್ಯುವೆಲ್ಲರಿ ಅಂತ ಹೇಳುವಾಗ, ಲಲಿತಾ ಅಂತ ಹೇಳುವಾಗ ಲಾ ಅಂದ್ರೆ ಲವಲವಿಕೆ, ಅಂದ್ರೆ ಇದು ತುಂಬಾ ಸ್ಟಾಫ್ ಇದ್ದಾರೆ, ಲವಲವಿಕೆಯಿಂದ ಕೆಲಸ ಮಾಡ್ತಾರೆ, ಕಸ್ಟಮರ್ಸ್ ಅನ್ನ ಕೇರ್ ಮಾಡೋದನ್ನ ಕೆಲವರು ಗಮನಿಸಿ. ಅದೇ ರೀತಿಯಲ್ಲಿ ಲಿಬರ್ಟಿ ಇದೆ, ಒಳ್ಳೆಯ ಆಂಟಿಕ್ ಪೀಸ್ ಆಗಿರ್ಬೋದು ಅಥವಾ ಒಳ್ಳೆ ಕ್ವಾಲಿಟಿ ಪೀಸ್ ಅನ್ನ ನೋಡುವಂಥದ್ದು ನಾವು ಕಾಣ್ಬೋದು. ಅದೇ ರೀತಿಯಲ್ಲಿ ತನ್ಮಯತೆ ಬಹಳಷ್ಟು ಲಲಿತಾ ಜ್ಯುವೆಲ್ಲರಿ ಇದ್ದ ಕಾರಣ, ಕಿರಣ್ ಕುಮಾರ್ ಅವರು ಇದ್ದ ಕಾರಣ, ತನ್ಮಯತೆ ಅಂತ ಹೇಳೋದು ಇಲ್ಲಿನ ಸ್ಟಾಫ್ ಮ್ಯಾನೇಜರ್ಸ್ ಇದ್ದ ಕಾರಣ ಈ ಒಂದು 39 ವರ್ಷದ ಜರ್ನಿಯಲ್ಲಿ ಇಷ್ಟೊಂದು ಶೋರೂಮ್ಸ್ ಅನ್ನ, ಇಷ್ಟೊಂದು ದೊಡ್ಡ ದೊಡ್ಡ ಶೋರೂಮ್ ಅನ್ನ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ತೆರೆಯುವಂತಹ ಅವಕಾಶ
ಲಲಿತಾ ಜ್ಯುವೆಲ್ಲರಿಗೆ ಆಯ್ತು. ಹಾಗೆ ಈ ಲಲಿತಾ ಜ್ಯುವೆಲ್ಲರಿ ಇನ್ನಷ್ಟು ಬೆಳೆಯಲಿ ಬೆಳಗಲಿ. ನಮ್ಮ ಕಡೆಯಿಂದ ನಿಮ್ಗೆ ಸಪೋರ್ಟ್ ಬೇಕು ಸರ್. ಅನಿಲ್ ಸರ್ ಪ್ರಶಾಂತ್ ಅವರು ಇದ್ದೀರಿ. ನಮ್ಮ ಕಡೆಯಿಂದ ಏನಾದ್ರು ಸಪೋರ್ಟ್ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಈ ಒಂದು ಅರಬಿಕ್ ಕಲೆಕ್ಷನ್ ಏನಿದೆ, ನಮ್ಮ ಇವರು ಹುರ್ಕಾ ಪ್ಯಾರಡೈಸ್ ನ ಇಲ್ಲಿದ್ದಾರೆ ಇಬ್ರಾಹಿಂ, ನಮ್ಮ ಫೋರಂ ಅವರು ರೈಹಾನ್ ಇದ್ದಾರೆ, ಅವರನ್ನ ಸ್ವಾಗತ ಮಾಡ್ತೀನಿ. ಬನ್ನಿ. ಸೊ ಎಲ್ಲರ ಈ ಒಂದು ಸಂಸ್ಥೆಗೆ ಬೆಂಬಲಿಸಿ ನಮ್ಮ ಸಂಸ್ಥೆ ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಏನು ಸಪೋರ್ಟ್ ಬೇಕು ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳುತ್ತಾ ಈ ಒಂದು ಸಂಸ್ಥೆಗೆ ಶುಭವನ್ನ ಹಾರೈಸಿಕೊಂಡು ಮಾತಾಡ್ತೀನಿ. ನಮಸ್ಕಾರ. ಇವತ್ತು ಲಲಿತಾ ಜ್ಯುವೆಲ್ಲರ್ಸ್ ಇಲ್ಲಿ ಒಂದು ಶುಭ ಸಂಜೆಯನ್ನು ನಾವೆಲ್ಲ ಸೇರಿದ್ದೇವೆ. ರಶೀದ್ ಅವರಿಗೆ ಆಲ್ರೆಡಿ ಹೇಳಿದರು. ಈಗ ಪ್ರಮುಖರಾಗಿರುವಂಥ ಅನಿಲ್ ಆಗಿರ್ಬೋದು, ಶಶಿಧರ್ ಆಗಿರ್ಬೋದು, ಎಲ್ಲ ಸಿಬ್ಬಂದಿಗಳಿಗೆ ನಾನು ವಂದನೆ ಸಲ್ಲಿಸ ನಾನು ಎರಡು ಮಾತನಾಡ್ತೇನೆ. ಸೌಂದರ್ಯ ಎಂಬುದಕ್ಕೆ ಹಳೆ ರಾಜರ ಕಾಲದಿಂದ ಕೂಡ ತುಂಬ ಸೌಂದರ್ಯಕ್ಕೆ ಮಹತ್ವ ಇತ್ತು. ಚಿಕ್ಕ ಪುಟನಿಂದ ಹಿಡಿದು ಎಷ್ಟು ಏಜಾದರೂ ಕೂಡ ತನ್ನ ಸೌಂದರ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆಭರಣಗಳು ಕೂಡ ಅತಿ ಮುಖ್ಯ. ಇವತ್ತು ಮಂಗಳೂರು ಹಲವಾರು ಸ್ಪರ್ಧಾತ್ಮಕವಾಗಿ ನಮ್ಮ ಮ್ಯಾಂಗ್ಳೂರು ಬೆಳೀತಾ ಉಂಟು. ಆ ಸಂದರ್ಭದಲ್ಲಿ ನಾವು ಬಳಸುವ ಪ್ರತಿಯೊಂದು ವಸ್ತುಗಳು ಕೂಡ ಜನರಿಗೆ ಸಿಕ್ಕಿದಾಗ ಮಾತ್ರ ಅದು ಸ್ಮಾರ್ಟ್ ಸಿಟಿ ಆಗಿರ್ತದೆ, ಅದು ಅಭಿವೃದ್ಧಿಯಾದ ಮಂಗಳೂರು ನಗರ ಅಂತ ಹೇಳಲಿಕ್ಕೆ ಆಗುತ್ತೆ. ಅದರಲ್ಲಿ ಪ್ರತಿಯೊಂದು ವಸ್ತು ಕೂಡ ಬರ್ತದೆ. ಅದಕ್ಕೋಸ್ಕರ ಇವತ್ತು ಲಲಿತಾ ಜ್ಯುವೆಲ್ಲರ್ಸ್ ಅವರು ದೇಶಾದ್ಯಂತ ಹಲವಾರು ಬ್ರಾಂಚ್ಗಳನ್ನು ಪ್ರಾರಂಭ ಮಾಡಿಕೊಂಡು ಉತ್ತಮ ಹೆಸರನ್ನು ಗಳಿಸಿದ್ದಾರೆ, ಮತ್ತೆ ಗ್ರಾಹಕರ ಕೂಡ ಪ್ರೀತಿಯನ್ನು ಗಳಿಸಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಮಂಗಳೂರಲ್ಲಿ ಕೂಡ ಇವತ್ತು ಈ ಒಂದು ಸಂಸ್ಥೆ ಪ್ರಾರಂಭ ಆಗಿ ಹಲವಾರು ಸಮಯ ಆಯಿತು. ಆದರೆ ಯಾವುದು ಕೂಡ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಕೇವಲ ಸಂಸ್ಥೆ ಓಪನ್ ಮಾಡಿದ್ರೆ ಪರವಾಗಿಲ್ಲ, ಅಗತ್ಯ ಇಲ್ಲ. ಖಾಲಿ ಮಾಡಿ ಸುಮ್ಮನೆ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಆ ಯಾವುದೇ ಒಂದು ಸಂಸ್ಥೆ ಮಾಡಿದ್ರೆ ಕೂಡ ಗ್ರಾಹಕರ ಟೇಸ್ಟ್ ಅನ್ನು ನೋಡಬೇಕು. ಗ್ರಾಹಕರಿಗೆ ಯಾವ ರೀತಿಯಲ್ಲಿ ಅವರಿಗೆ ಟೇಸ್ಟ್ ಅನ್ನು ಕೊಡಬೇಕು, ಅವರಿಗೆ ಯಾವ ರೀತಿಯಲ್ಲಿ ಇಳಿಸುವಂತ ನಾವು ವಸ್ತುವನ್ನು ತೋರಿಸಿದ್ರೆ ಅಥವಾ ಅವರಿಗೆ ವಿತರಣೆ ಮಾಡಿದ್ರೆ ಮಾತ್ರ ಜನರು ಅಟ್ರಾಕ್ಟ್ ಆಗ್ತಾರೆ. ನಾವು ಯಾವುದೇ ಒಂದು ಸಂಸ್ಥೆ ಆದ್ರೆ ಸಹ ಅಲ್ಲಿ ಅವರಿಗೆ ಬೇಕಾಗುವಂತ ಒಂದು ಆಯ್ಕೆ ಇದ್ರೆ ಅವ್ರು ನಮ್ಮನ್ನು ನಮ್ಮ ಸೆಳೀಲಿಕ್ಕೆ ಆಗ್ತಾರೆ. ಎಷ್ಟು ದೂರ ಇದ್ರೆ ಕೂಡ ಉಟ್ಕೊಂಡು ಬರ್ತಾರೆ. ಯಾವುದೊಂದು ಅದು ಬಟ್ಟೆ ಶಾಪ್ ಆಗಿರ್ಬೋದು, ಜ್ಯುವೆಲ್ಲರ್ಸ್ ಆಗಿರ್ಬೋದು, ಯಾವ್ದು ಸಹ ಅವರಿಗೆ ತನ್ನ ಅದು ಫುಡ್ ಐಟಮ್ ಆಗಿದ್ರೆ ಕೂಡ ನಾವು ಎಷ್ಟೆಷ್ಟು ದೂರ ಹೋಗ್ತೇವೆ. ಯಾಕೆ ನಮಗೆ ಒಳ್ಳೆ ಕಲೆಕ್ಷನ್ ಉಂಟಾ ಅಂತ. ಅದೇ ರೀತಿಯಲ್ಲಿ ಇವತ್ತು ಅರೇಬಿಯನ್ ಇದೊಂದು ಜ್ಯುವೆಲ್ಲರೀಸ್ ಅಂತ ಇವತ್ತು ಕಲೆಕ್ಷನ್ಸ್ ಅನ್ನ ಇವತ್ತು ತೆರೆದಿಟ್ಟಿದ್ದಾರೆ. ಇಂಥದ ಒಂದು ಹಲವಾರು ಒಂದು ಕಸ್ಟಮರ್ ಅನ್ನ ಅಟ್ರಾಕ್ಟ್ ಮಾಡುವಂತ ಬೇರೆ ಬೇರೆ ಒಂದು ಆಭರಣಗಳನ್ನು ನಾವು ಇಂಥದ್ದೊಂದು ಬೇರೆ ಬೇರೆ ಒಂದು ಆಭರಣದ ಬಗ್ಗೆ ಇಂಥ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ಬೇಕು. ಯಾಕಂದ್ರೆ ಕಸ್ಟಮರ್ ಅನ್ನು ಕೂಡ ನಾವು ಇನ್ವಾಲ್ವ್ ಮಾಡಬೇಕು. ಕೇವಲ ನಾವು ಮಾಡಿದ್ರೆ ಸಹ ಕಸ್ಟಮರ್ ಎಷ್ಟು ಇಲ್ಲಿ ಕಸ್ಟಮರ್ ನಾವು ಕರ್ಕೊಂಡು ಬರ್ತೇವೆ. ಇದೇ ರೀತಿಯಲ್ಲಿ ಇವತ್ತು ವೇದಿಕೆ ತುಂಬಾ ಜನ ನಮ್ಮ ತಾಯಂದಿರಾಗಿರ್ಬೋದು, ಎಲ್ಲ ಬ್ರದರ್ಸ್ ಎಲ್ಲ ಇದ್ದಾರೆ. ನಾವು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇರುವವರು. ನಾವು ಇಂಥ ಫಂಕ್ಷನ್ ಬಂದ್ರೆ ನಾವೆಂತ ಮಾಡ್ತೇವೆ, ಈ ಕಾರ್ಯಕ್ರಮದ ಬಗ್ಗೆ, ಇಂಥ ಒಂದು ಜ್ಯುವೆಲ್ಲರ್ಸ್ ಬಗ್ಗೆ ಅಂತ ಹೇಳ್ಕೊಂಡು ನಾವು ಇವತ್ತು ಇಲ್ಲಿ ಸೇರಿದವರು ಜನ ಕಮ್ಮಿ ಇರ್ಬೋದು. ಅದು ಇವತ್ತು ಸೋಷಿಯಲ್ ಮೀಡಿಯಾ ವೆರಿ ಫಾಸ್ಟ್. ನಾವು ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಅಥವಾ ನಮ್ಮ ಫೇಸ್ಬುಕ್ ಪೇಜ್ ಅಥವಾ ನಾವು ಸೋಷಿಯಲ್ ಮೀಡಿಯಾ ಹಾಕಿದ ಕೂಡಲೇ ರೀಚ್ ಆಗುತ್ತೆ. ಇಂಥ ಕಡೆಯಲ್ಲಿ ಒಂದು ಕಾರ್ಯಕ್ರಮ ಆಗಿದೆ, ಹೊಸ ಡಿಸೈನ್ಸ್ ಬಂದಿದೆ ಅಂತ. ಅದಕ್ಕೋಸ್ಕರ ಯಾವುದೇ ಇಂಥ ಒಂದು ಕಾರ್ಯಕ್ರಮ ಇನ್ನಷ್ಟು ಆಗಲಿ, ಆದಷ್ಟು ನಮ್ಮ ಕಸ್ಟಮರ್ ಅನ್ನ ನಾವು ಆಯ್ಕೆ ಮಾಡೋ. ಅದೇ ರೀತಿ ನಮ್ಮ ಮೇನ್ ನಮ್ಮ ಒಂದು ಇಲ್ಲಿರುವ ನಮ್ಮ ಜನರು, ಇಲ್ಲಿರುವ ಯಾರು ಸಿಬ್ಬಂದಿಗಳು ತುಂಬಾ ತಾಳ್ಮೆಯಲ್ಲಿರ್ಬೇಕು. ಯಾರು ಒಂದು ಕಸ್ಟಮರ್ ಬಂದ್ರೆ ಸಹ ಅವರ ಪ್ರೀತಿಯಲ್ಲಿ ಮಾತಾಡಬೇಕು, ಅವರನ್ನು ಕರಿಬೇಕು. ಅವ್ರ ಒಂದು ಪ್ರೀತಿಯಲ್ಲಿ ಯಾವುದಾದ್ರು ವ್ಯವಹಾರ ಮಾಡಿದ್ರೆ ಜನರು ಅಟ್ರಾಕ್ಷನ್ ಆಗ್ತದೆ, ಜನರು ನಮ್ಮಲ್ಲಿ ಇನ್ನೊಮ್ಮೆ ಬರ್ತಾರೆ. ಇಲ್ಲದಿದ್ರೆ ಆಗುದಿಲ್ಲ. ಇಲ್ಲಿರುವ ಸಿಬ್ಬಂದಿ ಅವರನ್ನ ನಾವು ಅವರ ಹತ್ರ ಮಾತಾಡ್ತೇವೆ, ತೊಡಗಿಸಿಕೊಡ್ತಾರೆ. ಅದರಿಂದಾಗಿ ನಮ್ಮ ಅಭಿವೃದ್ಧಿ ಆಗ್ತದೆ. ಯಾವುದೇ ಒಂದು ಸಂಸ್ಥೆ ಅಭಿವೃದ್ಧಿ ಆದ್ರಿಂದ ಅದರಲ್ಲಿ ಪ್ರತಿಯೊಬ್ಬರ ಅಭಿವೃದ್ಧಿ ಆಗ್ತಾರೆ. ಅದರಲ್ಲಿ ನಗರ ಬೆಳೀತದೆ, ರಾಜ್ಯ ಬೆಳೀತದೆ, ದೇಶ ಬೆಳೀಲಿಕ್ಕೆ ಅದೊಂದು ಎಸೆಟ್ ಇದ್ದಾಗೆ. ಲಲಿತಾ ಜ್ಯುವೆಲ್ಲರ್ಸ್ ಅವರು ಇಷ್ಟು ಜನರಿಗೆ, ಕಾರ್ಮಿಕರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದಾಗಿ ಯಾವುದೊಂದು ಸಂಸ್ಥೆ ಬೆಳೀತಿದ್ರೆ ಅದರೊಟ್ಟಿಗೆ ನಮ್ಮ ಜನರು ಕೂಡ ಬೆಳೀತಾರೆ, ಅವರ ಕೂಡ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಅದಕ್ಕೋಸ್ಕರ ನಮಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ, ಒಂದು ಈ ಕಾರ್ಯಕ್ರಮಕ್ಕೆ ಕರೆದಕ್ಕೆ ನಮಗೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ, ಜೈ ತುಳುನಾಡು, ಜೈ ಕನ್ನಡ, ಜೈ ಭಾರತ.
ಕಂಗ್ರ್ಯಾಚುಲೇಷನ್ಸ್ ನಮ್ಮ ಟೀಮಿಗೆ, ಐ ಮೀನ್ ಶಶಿಧರ್ ಸರ್ ಆ್ಯಂಡ್ ಅನಿಲ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಆ್ಯಂಡ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ನನಗೆ ಪಾಯಿಂಟ್ಸ್ ಏನು ಹೇಳಲಿಕ್ಕಿಲ್ಲ, ಆಲ್ರೆಡಿ ನಮ್ಮ ಸೀನಿಯರ್ಸ್ ಇದ್ದಾರೆ, ಆಲ್ರೆಡಿ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಅವರು. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ವಿಶಿಂಗ್ ಯು ಒನ್ಸ್ ಅಗೇನ್ ದಟ್ ಯು ಓಪನ್ ಮಚ್ ಮೋರ್ ಶೋರೂಮ್ಸ್ ಬೆಟರ್ ದೆನ್ ದಿಸ್. ಆ್ಯಂಡ್ ವಿಶಿಂಗ್ ಯು ಆಲ್ ದ ಸ್ಟಾಫ್ಸ್ ಆ್ಯಂಡ್ ದಿ ಟೀಮ್ ಫ್ರಮ್ ದ ಮ್ಯಾನೇಜ್ಮೆಂಟ್ ಫುಲ್ ಗುಡ್ ಲಕ್. ಎಲ್ಲರಿಗೂ ಕೂಡ ಗ್ರ್ಯಾಂಡ್ ವೆಲ್ಕಮ್. ನಮ್ಮ ಶೋರೂಮಲ್ಲಿ ಇದೊಂದು ಟೈಪ್ ಆಫ್ ನ್ಯೂ ಕಲ್ಚರ್ ವಿ ಆರ್ ಸ್ಟಾರ್ಟೆಡ್ ಲಾಂಚಿಂಗ್ ಎ ಕಲೆಕ್ಷನ್ಸ್. ಯೂಶಲಿ ನಾವೇನು ಮಾಡ್ತೀವಿ, ನಮ್ಮ ಶೋರೂಮ್ಸಲ್ಲಿ ಶೋರೂಮ್ ಓಪನಿಂಗ್ ಆದಮೇಲೆ ವಿ ವಿಲ್ ಸೆಂಡ್ ವೆರೈಟೀಸ್ ಆಫ್ ಡಿಸೈನ್ಸ್. ಈ ಸಲ ವಿ ವಾಂಟೆಡ್ ಟು ರೀಚ್ ಟು ಎ ಪರ್ಟಿಕ್ಯುಲರ್ ಒಂದು ಪ್ರಾಡಕ್ಟ್ ಬಗ್ಗೆ ನಾವು ಯೂನಿಕ್ ಆಗಿ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ವಿ ಹವ್ ಸ್ಟಾರ್ಟೆಡ್ ಲೈಕ್ an activity called product launching. It's just a first step towards the different concept of launching the new products. ಇದರಲ್ಲಿ ಫಸ್ಟ್ ನಾವು ವಿ ವಾಂಟೆಡ್ ಟು ಸ್ಟಾರ್ಟ್ ವಿತ್ ಅರೇಬಿಯನ್ ಕಲೆಕ್ಷನ್. ಇವಾಗ ಸರ್ ರಶೀದ್ ಸರ್ ಹೇಳ್ದಂಗೆ ನಾವು ಒಂದು ಪ್ರಾಡಕ್ಟ್ ಇಟ್ಬಿಟ್ರೆ ಅದು ಸೇಲ್ ಆಗುತ್ತಾ ಇಲ್ವಾ ಅಂತ ನಾವು ನೋಡಬೇಕಾಗುತ್ತೆ. ಸೇಲ್ ಆಗುತ್ತೆ ಅಂದರೆ ಆ ಪ್ರಾಡಕ್ಟ್ ಅಲ್ಲಿ ಏನಕ್ಕೆ ಸೇಲ್ ಆಗ್ತಿದೆ ಅಂತ ನಾವು ನೋಡ್ತೀವಿ. ಆ ಸೇಲ್ ಆಗ್ತಿದೆ ಅಂದಾಗ ಅವ್ರ ಟೇಸ್ಟು ಏನು ಒಂದೊಂದು ಇಲ್ಲಿರೋ ಟೇಸ್ಟು ಬ್ಯಾಂಗ್ಳೂರಲ್ಲಿರಲ್ಲ, ಬ್ಯಾಂಗ್ಳೂರಲ್ಲೇ ಟೇಸ್ಟು ಬ್ಯಾಂಗ್ಳೂರಲ್ಲಿ ಇರಲ್ಲ, ಚೆನ್ನೈಲಿರೋ ಟೇಸ್ಟು ಕರ್ನಾಟಕದಲ್ಲಿರಲ್ಲ. ಆ ಟೇಸ್ಟು ಯಾವುದೋ ಬ್ರ್ಯಾಂಚ್ಗೆ ಏನು ಟೇಸ್ಟ್ ಬೇಕೋ ಆ ಟೇಸ್ಟ್ಗೆ ಒಂದು ಯೂನಿಕ್ ಪ್ರಾಡಕ್ಟ್ಸ್ ನಾವು ಸೆಲೆಕ್ಷನ್ ಮಾಡಿ ಇಟ್ಟಾಗ ಅದು ಕಸ್ಟಮರ್ಗೆ ಇದೇನೋ ಅವೇರ್ನೆಸ್ ಒಂದು ತರಲಿದ್ದಕ್ಕೊಂದು ಮೈನ್ ಇಂಟೆನ್ಷನ್ ಇದೊಂದು ಸಾಫ್ಟ್ ಲಾಂಚಿಂಗ್ ನಾವು ಇವಾಗ ಮಾಡಿರೋದು. ಇಟ್ ಈಸ್ ನಾಟ್ ದ ಎಂಡ್, ವಿಲ್ ಬಿ ಹ್ಯಾವಿಂಗ್ ಸಮ್ ಮೋರ್ ಕಲೆಕ್ಷನ್. ಬರೋ ದಿನಗಳಲ್ಲಿ ಇನ್ನೂ ಈ ಥರ ಕಲೆಕ್ಷನ್ಸ್ ಇನ್ನೂ ತುಂಬ ಲಾಂಚಸ್ ಇರುತ್ತೆ, ಆಸ್ ವೆಲ್ ಆಸ್ ವೆರೈಟೀಸು ಕೂಡ. ಇವಾಗ ಅರೇಬಿಯನ್ ಕಲೆಕ್ಷನಲ್ಲಿ ವಿ ಹ್ಯಾವ್ ಸ್ಟಾರ್ಟೆಡ್ ವಿತ್ ಸೆಮಿ ಆ್ಯಂಟಿಕ್ ದುಬೈ ಕ್ಯಾಸ್ಟಿಂಗು, ಮತ್ತು ಕಲ್ಕತ್ತಾ ಡಿಸೈನ್ಸು, ಕ್ಯಾಸ್ಟಿಂಗ್ ಡಿಸೈನ್ಸು, ಕೇರಳ ಲಪ್ಪ ಡಿಸೈನ್ಸ್, ಅದೆಲ್ಲ ವೆರೈಟೀಸ್ ಆಫ್ ಡಿಸೈನ್ಸ್ ಎಲ್ಲ ಕೂಡ ಇಟ್ಟಿದ್ದೀವಿ. ಬರೋ ದಿನಗಳಲ್ಲಿ ಇನ್ನೂ ಕಲೆಕ್ಷನ್ಸ್ ಎಲ್ಲ ಬರುತ್ತೆ. ಈ ಕಲೆಕ್ಷನ್ಸು ಇಡ್ಲಿಕ್ಕೆ ಒಂದೇ ಒಂದು ಫೈನಲ್ ಒಂದು ವರ್ಡಲ್ಲಿ ಜಸ್ಟ್ ವೈಂಡ್ ಆಫ್ ಮೈ ವರ್ಡ್ಸ್. ಇಂಟೆನ್ಷನ್ ಬಂದು ಕಸ್ಟಮರ್ಗೆ ಅವ್ರು ಕೇಳಿದ ಟೇಸ್ಟು ನಮ್ಮಲ್ಲಿ ಇಲ್ಲ ಅಂತ ಬರಬಾರ್ದು, ಪ್ಲಸ್ ಇರೋ ಟೇಸ್ಟ್ ಅವ್ರಿಗೆ ಏನು ಬೇಕಿದ್ರು ಕೂಡ ಅದನ್ನು ಒಂದು ನಾವು ಸ್ಟಾಕಲ್ಲಿ ಡಿಸ್ಪ್ಲೇ ಮಾಡ್ತೀವಿ, ಇಲ್ಲ ಆರ್ಡರ್ಸ್ ತೊಗೊಳ್ತೀವಿ ಅನ್ನೋದೊಂದು ಇಂಟೆನ್ಷನ್ ಇರಲಿ ಅಂತ ವಿ ಜಸ್ಟ್ ಸ್ಟಾರ್ಟೆಡ್. ಥ್ಯಾಂಕ್ ಯು ಎವ್ರಿ ಒನ್ ಆ್ಯಂಡ್ ಥ್ಯಾಂಕ್ ಯು ರಶೀದ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ಥ್ಯಾಂಕ್ಸ್, ಇಲ್ಲಿ ಬಂದಿರೋರು ಎಲ್ಲರಿಗೂ ಥ್ಯಾಂಕ್ಸ್. ಕಂಪ್ನಿ ಪರವಾಗಿ ಕಂಪ್ನಿ ಬಗ್ಗೆ ಇನ್ನೇನು ಹೇಳೋಕ್ಕೆ ಅವಶ್ಯಕತೆ ಇಲ್ಲ, ಎಲ್ಲ ರಶೀದ್ ಸರ್ ಇವರೆಲ್ಲ ಹೇಳಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು. ಮಂಗಳೂರಿನ ದಿ ಫೇಮಸ್ ಲಲಿತಾ ಜ್ಯುವೆಲ್ಲರಿಯಲ್ಲಿ ಇವತ್ತು ಅರೇಬಿಯನ್ ಜ್ಯುವೆಲ್ಲರಿ ಕಲೆಕ್ಷನ್ ಅದ್ದು ಲಾಂಚಿಂಗ್ ಆಯಿತು. ಸೊ ಲಾಂಚಿಂಗ್ ಅನ್ನು ನಡೆಸಿಕೊಟ್ಟಂತಹ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಲಲಿತಾ ಜ್ಯುವೆಲ್ಲರ್ಸ್ ಬಗ್ಗೆ ಅವ್ರು ಏನು ಹೇಳ್ತಾರೆ, ಹಾಗೆಯೇ ಅರೇಬಿಯನ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಇವತ್ತು ಹೊಸದಾಗಿ ಶುರುವಾಗಿರುವಂತಹ ಒಂದು ಈವೆಂಟ್ ಇದು. ಸೊ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ. ಸೊ ಲಲಿತಾ ಜ್ಯುವೆಲ್ಲರ್ಸಲ್ಲಿ ಒಂದು ಅರೇಬಿಯನ್ ಕಲೆಕ್ಷನ್ ಒಂದು ಹೊಸ ಮುನ್ನುಡಿಗೆ ಹೆಜ್ಜೆ ಇಟ್ಟಿದ್ದಾರೆ, ಒಂದು ಹೊಸ ಮುನ್ನುಡಿ ಬರ್ತಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ನಾನು ರಶೀದ್ ವಿಟ್ಲ ಅಂತೇಳಿ, ಫೌಂಡರ್ ಪ್ರೆಸಿಡೆಂಟ್ ಮರ್ಸಿ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ಮ್ಯಾಂಗ್ಳೂರು. ಸೊ ಲಲಿತಾ ಜ್ಯುವೆಲ್ಲರಿ ಮಂಗಳೂರು, ನಾವು ಇವತ್ತು ಅರೇಬಿಯನ್ ಕಲೆಕ್ಷನ್ನ ಒಂದು ಇನಾಗ್ರೇಷನ್ಗೆ ಬಂದಿದ್ದೀವಿ. ನಾನು ಯೋಗಿ ಶೆಟ್ಟರೆಲ್ಲ ಇದ್ದಾರೆ. ಸೊ ಭಾಳಷ್ಟು ಖುಷಿ ಆಗ್ತಾ ಇದೆ, ಯಾಕಂದರೆ ಈಗಾಗಲೇ ಅನಿಲ್ ಅವರು ಹೇಳಿದ್ದಾರೆ, ಆ ಪ್ರಾದೇಶವಾರು ಎಲ್ಲಿಗೆ ಯಾವ ಟೇಸ್ಟ್ ಬೇಕು ಅದನ್ನು ನೀಡಬೇಕು ಅಂತ. ಖಂಡಿತ ಮಂಗಳೂರಿನ ಜನತೆಗೆ ಈ ಒಂದು ಅರೇಬಿಯನ್ ಕಲೆಕ್ಷನ್ ಒಳ್ಳೆ ರೀತಿಯ ಒಂದು ಕೊಡುಗೆ ಅಂತ ಹೇಳ್ಬೋದು ಲಲಿತಾ ಜ್ಯುವೆಲ್ಲರಿ ಕಡೆಯಿಂದ. ಈ ಅರೇಬಿಯನ್ ಕಲೆಕ್ಷನ್ ಅಂತ ಹೇಳೋದು ಬಹುಶಃ ನಾವು ದುಬೈಯಲ್ಲಿ ಸೌದಿಗೆಲ್ಲ ಹೋದಾಗ ನೋಡ್ತೇವೆ, ಬಟ್ ನಮ್ಮ ಮಂಗಳೂರಲ್ಲಿ ಬಂದಾಗ ನಮಗೆ ಅದರ ಕಲೆಕ್ಷನ್ ಸಿಗೋದು ಅಪರೂಪ. ಆದರೆ ಲಲಿತಾ ಜ್ಯುವೆಲ್ಲರಿಯವರು ಈ ಕಲೆಕ್ಷನ್ ಇವತ್ತು ಮಂಗಳೂರಿನ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ಒಂದು ಕಲೆಕ್ಷನ್ ಎಲ್ಲರನ್ನ ತಲುಪಲಿ ಮತ್ತು ಗ್ರಾಹಕರು ಇದಕ್ಕೆ ಸೂಕ್ತವಾದಂತಹ ಒಂದು ಸ್ಪಂದನವನ್ನು ನೀಡಲಿ ಅಂತೇಳಿ ಆಶಿಸ್ತಾ, ಈ ಲಲಿತಾ ಜ್ಯುವೆಲ್ಲರಿ ಬಹುಶಃ ಈಗಾಗಲೇ ನಾನು ಈಗ ಮಾತಲ್ಲಿ ಹೇಳಿದೆ 55 ಕಡೆ ತನ್ನ ಬ್ರ್ಯಾಂಚಸನ್ನು ಹೊಂದಿದೆ ಅಂತೇಳಿ. ಮುಂದಿನ ದಿನಗಳಲ್ಲಿ ಕೂಡ ಇದು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಬಹುಶಃ ಸೌತ್ ಇಂಡಿಯಾದಲ್ಲಿದೆ, ಇನ್ನು ನಾರ್ತ್ ಇಂಡಿಯಾಕ್ಕೆ ಹೋಗಲಿ, ಹಾಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಲಲಿತಾ ಜ್ಯುವೆಲ್ಲರ್ಸ್ ಬೆಳೆಯಲಿ. ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಏನಾದರೂ ಸಹಕಾರವಿದ್ದರೆ ಖಂಡಿತ ಲಲಿತಾ ಜ್ಯುವೆಲ್ಲರಿಗೆ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇವಾಗ ನಾವು ಮಂಗಳೂರಲ್ಲಿ ನೋಡಬೇಕಾದ್ರೆ
ಇವಾಗ ಒಂದು ಧರ್ಮದ ಜ್ಯುವೆಲ್ಲರ್ಸ್ ಅಥವಾ ಅವರ ಮದುವೆ ಕಲೆಕ್ಷನ್ಸ್ಗೆ ನಾವು ಹೋಗಬೇಕಾದ್ರೆ ಬೇರೆ ಬೇರೆ ಜ್ಯುವೆಲ್ಲರಿ ಶಾಪ್, ಇವಾಗ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ಒಂದು ಜ್ಯುವೆಲ್ಲರಿ ಶಾಪ್ ಬೇರೆ ಕಡೆ ಇರ್ತದೆ, ಒಂದು ಮುಸ್ಲಿಂ ಧರ್ಮಕ್ಕೆ ಬೇಕಾದಂತಹ ಜ್ಯುವೆಲ್ಲರಿ ಶಾಪಿಗೆ ನಾವು ಜ್ಯುವೆಲ್ಲರಿಗಳಿಗೆ ಬೇರೆ ಶಾಪ್ಗಳಿಗೆ ಹೋಗಬೇಕಾಗ್ತದೆ. ಸೊ ಇಲ್ಲಿ ಲಲಿತಾ ಜ್ಯುವೆಲ್ಲರ್ಸಲ್ಲಿ ಫಾರ್ ದ ಫಸ್ಟ್ ಟೈಮ್ ಎಲ್ಲರಿಗೂ ಎಲ್ಲ ಜನರಿಗೂ ನೀವು ಹೇಳಿದ ಹಾಗೆ ರೀಚ್ ಆಗುವಂತಹ ಜ್ಯುವೆಲ್ಲರೀಸ್ ಕಲೆಕ್ಷನನ್ನು ಇಲ್ಲಿ ತೊಗೊಂಡು ಬಂದು ಇವತ್ತು ಲಾಂಚ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾನಿನಿ ಲಲಿತಾ ಜ್ಯುವೆಲರ್ಸ್ ಒಂಜಿ ಅರೇಬಿಯನ್ ಜ್ಯುವೆಲರಿ ಕಲೆಕ್ಷನ್ಸ್ದ ಒಂಜಿ ಫಂಕ್ಷನ್ದ ಇನಾಗ್ರೇಷನ್ಗೆ ಏನ ರೆತಿತ್ತೇರಿ ಬೈದೆ ಬಾರಿ ಸಂತೋಷ ಆಪುಂಡು. ಒಂಜಿ ನಮ್ಮ ಇಡೇ ಬೈದಿನ ತೂದು ಬಾರಿ ಖುಷಿ ಆಂಡ್ ಒವ್ವೇ ಒಂಜಿ ಸಂಸ್ಥೆ ಒಂಜಿ ಓಪನ್ ಆಂಡ ರಡ್ಡ ವಿಷಯಕ್ಕೋಸ್ಕರ ಉಪ್ಪೋಡು ಲಲಿತಾ ಜ್ಯುವೆಲರ್ಸ್ ಅವು ರಡ್ಡೇನೆಲ್ಲ ಫಾಲೋ ಮಂತದಿಲ್ಲ ಒಂಜಿ ಪಣ್ಣಾಂಡ ಸೇವೆ ಮನೋಭಾವನೆ ಉಂಡು. ಅವೇ ರೀತಿ ಅದು ಜನಗಳಿಗೆ ಅಕ್ಲೆನ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಪುನಟ್ಟಿಗೆ ಜನಗಳಿಗೆ ಸರ್ವಿಸ್ ಕೊರ್ಪನೇಟ್ ಉಳ್ಳೇರು ದಯಪಂಡ ಜನಕ್ಲಿನ ಟೇಸ್ಟ್ನು ವಾ ರೀತಿ ಅದು ರೀಚ್ ಮನ್ಪೊಲಿ ಜನಕ್ಕಲು ಒಂಜಿ ಅಕ್ಲೇನ ಒಂಜಿ ಟೇಸ್ಟ್ಗೋಸ್ಕರ ಅಕ್ಲೇನ ಕಲೆಕ್ಷನ್ಗೋಸ್ಕರ ಈ ಊರು ಬಿಡ್ದು ಬೇತೆ ಊರು ಪೋಪುನ ಅಂಚಿನ ಬಲ್ಲಿ ಅಕ್ಲೆ ಕುಡ್ಲಡೆ ಅಂಚಿನ ವ್ಯವಸ್ಥೆ ತಿಕ್ಕೋಡು ಅರೇಬಿಯನ್ ಜ್ಯುವೆಲರಿ ಕಲೆಕ್ಷನ್ ಅಕ್ಕಲು ಬೇತೆ ಊರು ಪೋಪುನ ಬದಲು ತನ್ನ ಕುಡ್ಲಡೆ ದಯಪಂಡ ಸ್ಮಾರ್ಟ್ ಸಿಟಿ ಪಂದು ಕುಡ್ಲ ಡೆವಲಪ್ ಆನಾಗ ಜನಗಳಿಗೆ ಬೋಡಿತೀನಿ ಕಲೆಕ್ಷನ್ ನಮ್ಮ ಕುಡ್ಲಡೆ ತಿಕ್ಕೋಡು ಪನ್ಪಿದ್ದಷ್ಟಿಡು ಲಲಿತಾ ಜ್ಯುವೆಲರ್ಸ್ ಒಂಜಿ ಮುಲ್ಪಂಚಿನ ಜ್ಯುವೆಲರ್ಸ್ದ ವ್ಯವಸ್ಥೆನ ಮಂತೇರಿ ಅಕ್ಲೆಗೆ ಪ್ರಥಮವಾದ ಅಕ್ಲೆಗೆ ಶುಭಾಶಯ ಕೊರ್ಪೆ ದಯಪನ್ನಂಡ ಈ ರೀತಿಯಾದ ಜನಕ್ಕೂ ಪ್ರತಿಯೊರು ಎಲ್ಲ ಬರ್ತದೆ ಇಂಚಿನೊಂಜಿ ಪರ್ಚೇಸ್ ಮಂತದ್ದು ಪೋಡು ಐಕೋಸ್ಕರ ಬೊಕ್ಕೊಂಜಿಯನ್ನ ಜನಕ್ಲಡ ವಿನಂತಿದಾದ ಪಂಡ ಒಯ್ಯೋ ಒಂಜಿ ಸಂಸ್ಥೆ ಅಕ್ಕಲು ಒಂಜಿ ಹೊಸತ್ತೊಂಜಿ ಜಾತನ ಲಾಂಚಿಂಗ್ ಮಂತಂಡ ಐಕು ನಿಕ್ಕಲು ಸಪೋರ್ಟ್ ಮಾಡ್ಬೋದು ದಯಪನ್ನಡ ಅಕ್ಕಲು ಸಪೋರ್ಟ್ ಮಂತನ ಮಾತ್ರ ನನಾತ್ ಕಲೆಕ್ಷನ್ಸ್ ಪಾಡ್ಯಾರು ನನಾತ್ ಬೇತೆ ಬೇತೆ ಒಂಜಿ ಐಟಮ್ಸ್ ಪಾಡ್ರೆ ಹಾಪುಂಡು ಅಂಚದಪ್ಪನಾಗ ಅಕ್ಲೆಗೆ ನಿಕ್ಕು ಸಪೋರ್ಟ್ ಮನ್ಪುನ ಜವಾಬ್ದಾರಿ ಉಂಡು. ಅಂಚದಪ್ಪನಾಗ ಮುಲ್ಪಲ ಬಾರಿ ಸಂತೋಷ ಉಂಡು ಮುಲ್ಪದ ಸಿಬ್ಬಂದಿ ನಕ್ಲಾಡು ಪ್ರತಿಯೊರ್ಲ ಬಾರಿ ಎಡ್ಡೆಡು ಒಂಜಿ ಜನಕ್ಲಡ ವ್ಯವಹಾರ ಮಂತದಿಲ್ಲರು ಪಾತ್ಯರೊಂದಿಲ್ಲರು ಅಂಚದ ಪ್ರಕಾರ ನಮ್ಮ ಕುಡ್ಲದ ಜನಕ್ಲಡಾನು ವಿನಂತಿ ಮನ್ಪಿನಿ ನಿಕಲು ಪೂರೆಲ್ಲ ಬತ್ತದು ಲಲಿತಾ ಜ್ಯುವೆಲರ್ಸ್ಗೆ ಬತ್ತದು ಮುಲ್ಪದ ಕಲೆಕ್ಷನ್ ತೂದು ನಿಕಲು ಪರ್ಚೇಸ್ ಮನ್ಪ್ಲೆ ಅಂಚೆ ಸಪೋರ್ಟ್ ಮನ್ಪ್ಲೆ ಬಂದೆನ್ನ ವಿನಂತಿ ಮನದಲ್ಲ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. Myself, SK Sumayya, an entrepreneur and a social worker from Bangalore. And I'm very happy to be here on this auspicious day as they've inaugurated the Arabian collection today. And happy to see the lovely collections they have here. Indeed, I have visited every sector here, from the tiny rings to the chains and etc. So I wish everybody in and around to visit the Lalita Jewellery and have a look on it and go for it. Thank you. And do you have anything to tell to the people about Lalita Jewellers? I request each and everyone kindly do visit Lalita Jewellery as it's one of the best in Bangalore, launched today with the beautiful and lovely collections. And I wish the management and the staff and everybody a good luck for their betterment. Thank you, ma'am. Thank you. ನಾವು ನೋಡಿದಾಗೆ ದಿನೇ ದಿನೇ ವರ್ಷ ಪ್ರತಿ ವರ್ಷ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾಯಿದೆ ಮತ್ತು ಬಿಸ್ನೆಸ್ಸು ಒಳ್ಳೆ ಆಗ್ತಾಯಿದೆ ಮತ್ತು ಗ್ರಾಹಕರಿಗೆ ಇಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ತುಂಬ ರೆಸ್ಪೆಕ್ಟ್ ಕೊಟ್ಟು ನಗ್ತಾ ಅವ್ರನ್ನ ಬಿಹೇವ್ ಮಾಡ್ತಾರೆ. ಮತ್ತು ಇಲ್ಲಿ ನಮಗೆ ಏನೇ ಸಮಸ್ಯೆ ಇದ್ದರೂ ನಾವು ಜ್ಯುವೆಲರಿ ತಗೊಂಡ್ಮೇಲೆ ಅದಕ್ಕೆ ಒಳ್ಳೆತನದಲ್ಲಿ ಸ್ಪಂದಿಸ್ತಾರೆ. ಮತ್ತು ಇಲ್ಲಿ ನಮಗೆ ಬೇಕಾದ ವಸ್ತುಗಳನ್ನ ನಾವು ನೋಡಿ ಪರ್ಚೇಸ್ ಮಾಡಿ ಅದರಲ್ಲಿ ಏನಾದ್ರು ಡೌಟ್ ಇದ್ದರೆ ನಾವು ಅವರ ಸಿಬ್ಬಂದಿ ಹತ್ರ ಮಾತಾಡಿ ಸರ್ವ್ ಮಾಡ್ಕೊಳ್ಬೋದು. ಯಾವುದೇ ವಿಧವಾದ ತೊಂದರೆಗಳು ಏನೂ ಇಲ್ಲ. ಇದನ್ನು ಎಲ್ಲ ಈಗ ಹೊಸದಾಗಿ ಲಾಂಚ್ ಆಗಿರುವ ಅರೇಬಿಯನ್ ಜ್ಯುವೆಲರ್ಸ್ ಇದೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ. ಇದು ಇನ್ನೂ ಹೆಚ್ಚಿಗೆ ಹೀಗೇ ಮುಂದುವರಿತಾ ಇಂಪ್ರೂವ್ ಆಗಲಿ ಅಂತ ನಾನು ನೆನೆಸ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮಂಗಳೂರಿನ ಫೇವ್ರೆಟ್ ಲಲಿತಾ ಜ್ಯುವೆಲ್ಲರ್ಸ್ನ ಜನರಲ್ ಮ್ಯಾನೇಜರ್ ಇವತ್ತು ನಮ್ಮ ಜೊತೆ ಇದ್ದಾರೆ, ಅನಿಲ್ ಕುಮಾರ್ ಅಂತ. ಸೊ ಇವರು ಅರೇಬಿಯನ್ ಜ್ಯುವೆಲ್ಲರಿ ಕಲೆಕ್ಷನ್ನ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡಲಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಎಸ್, ಸೊ ಇವತ್ತು ಅರೇಬಿಯನ್ ಜ್ಯುವೆಲ್ಲರಿ ಕಲೆಕ್ಷನನ್ನು ಲಾಂಚ್ ಮಾಡಿದ್ದೀರಾ, ಸೊ ದ್ಯಾಟ್ ಎಲ್ರಿಗೂ ಎಲ್ಲ ಟೈಪ್ನ ಜ್ಯುವೆಲ್ಲರ್ಸ್ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಸದುದ್ದೇಶದಿಂದ. ಸೊ ನಮಗೆ ಇನ್ನಷ್ಟು ಮಾಹಿತಿ ಬೇಕು, ಯಾವ ರೀತಿಯ ಕಲೆಕ್ಷನ್ಸ್ ಇದೆ, ಯಾರಿಗೆಲ್ಲ ಯಾವ ಇವೆಂಟಿಗೆಲ್ಲ ಈ ಕಲೆಕ್ಷನ್ಸ್ ಆಗುತ್ತೆ, ಹಾಗೆಯೇ ಆಫರ್ಸ್ ಎಲ್ಲ ಏನು ನಡೀತಾ ಇದೆ ಅನ್ನೋ ಸ್ವಲ್ಪ ಡೀಟೇಲ್ಸ್.
ಓಕೆ, ಎಲ್ಲರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಲಲಿತಾ ಜ್ಯುವೆಲರಿ ಪರವಾಗಿ ಐ ವೆಲ್ಕಮ್ ಎವ್ರಿ ಕಸ್ಟಮರ್ ಟುವರ್ಡ್ಸ್ ದಿ ಶೋರೂಮ್. ಇದು ನಮ್ಮ ಶೋರೂಮ್ ಒಂದು ಟೋಟಲ್ ಕರ್ನಾಟಕದಲ್ಲಿ 7 ಶೋರೂಮ್ ಇದೆ. ಇವತ್ತು ಫಸ್ಟ್ ಟೈಮ್ ನಾವು ರೀಜನ್ ಬೇಸ್ ಕಲೆಕ್ಷನ್ ಲಾಂಚ್ ಮಾಡಬೇಕು ಅಂತ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈ ಕಲೆಕ್ಷನಲ್ಲಿ ಬಂದು ಅರೇಬಿಯನ್ ಜ್ಯುವೆಲ್ ಕಲೆಕ್ಷನ್ ಯುನೀಕ್ನೆಸ್ ಏನು ಅಂದರೆ ಇದರಲ್ಲಿ ನಿಮಗೆ ತುಂಬ ಇಂಟಿಗ್ರೇಟ್ ಡಿಸೈನ್ ಇರುತ್ತೆ. ದುಬೈ ಕ್ಯಾಸ್ಟಿಂಗ್ ಆಗಲಿ, ದುಬೈ ಜ್ಯುವೆಲ್ರಿ ಆಗಲಿ, ಇಲ್ಲ ಆ್ಯಂಟಿಕ್ ಜ್ಯುವೆಲ್ರಿ ಆಗಲಿ, ಇಲ್ಲಿ ಸೆಮಿ ಆ್ಯಂಟಿಕ್ ಆಗಲಿ, ಇಲ್ಲ ಕಲ್ಕತ್ತಾ ಡಿಸೈನ್ಸ್ ಆಗಲಿ, ಇದರಲ್ಲೆಲ್ಲ ನಿಮಗೆ ಮೈನ್ಯೂಟ್ ಡಿಸೈನ್ಸ್ ತುಂಬ ಇರುತ್ತೆ. ಇದು ಒಂದು ಸ್ಪೆಷಾಲಿಟಿ ಇದರಲ್ಲಿ. ಇನ್ನೊಂದೇನು ಅಂದರೆ ಈ ಕಲೆಕ್ಷನ್ಸ್ ಬಂದು ನಿಮಗೆ ಲೈಟ್ ವೈಟಲ್ಲೂ ಸಿಗುತ್ತೆ, ಹೆವಿ ವೈಟಲ್ಲೂ ಸಿಗುತ್ತೆ, ಪ್ಲಸ್ ಪಾರ್ಟಿ ವೇರು ಇರುತ್ತೆ, ಟ್ರೆಡಿಷ್ನಲ್ ವೇರು ಇರುತ್ತೆ. ಇದರಲ್ಲಿ ಬೋತ್ ನಾಟ್ ಓನ್ಲಿ ಒಂದು ರೀಜನ್ಗೆ ಮಾತ್ರನೇ ಆಗೋಂಥದ್ದಲ್ಲ, ಇದು ಎಲ್ಲರೂ ಲೈಕ್ ಮಾಡೋವಂಥದ್ದು. ಪ್ಲಸ್ ಇದರಲ್ಲಿ ಇನ್ನೊಂದೇನು, ಈ ಕಲೆಕ್ಷನ್ಸಲ್ಲಿ ಯೂನಿಕ್ನೆಸ್ ಏನು ಅಂದರೆ ನಾವು ಸೇಲ್ ಮಾಡೋವಂಥದ್ದು ಪ್ರತಿಯೊಂದು ಕೂಡ ಹಾಲ್ಮಾರ್ಕ್ ಜ್ಯುವೆಲ್ರಿ. ಎಲ್ಲ ಪೀಸ್ ಮೇಲೂ ಕೂಡ ನಿಮ್ಗೆ ಹಾಲ್ಮಾರ್ಕ್ ಇರುತ್ತೆ, HUD ನಂಬರ್ ಇರುತ್ತೆ ಒಂದು. ಪ್ಲಸ್ ವೆನ್ ಇಟ್ ಕಮ್ಸ್ ಟು ಆಫರ್, ಈಗ ನಾವು ನಿಮಗೆ ಇವಾಗ ಪ್ರೆಸೆಂಟ್ ಕೊಡ್ತಾ ಇರೋ ಆಫರಲ್ಲಿ ಏನು ಅಂದರೆ ವೇಸ್ಟೇಜಸಲ್ಲಿ ನಮ್ಮದು ಲೋಯೆಸ್ಟ್ ವೇಸ್ಟೇಜ್ ಇರುತ್ತೆ ಅಕ್ರಾಸ್ ಮಾರ್ಕೆಟಲ್ಲಿ. ಅದರಲ್ಲೂ ಕೂಡ 1% ವಿ ಹ್ಯಾವ್ ರೆಡ್ಯೂಸ್ಡ್. ಇವಾಗ ವೇಸ್ಟೇಜ್ ನಿಮ್ದು ಏನೇ ವೇಸ್ಟೇಜ್ ನಾವು ಏನು ಕೋಟ್ ಮಾಡ್ತೀವಿ ಅಪ್ ಟು 13% ಇದ್ದರೆ ಅದರಲ್ಲಿ 1% ಮೈನಸ್ ಮಾಡ್ತೀವಿ. 13 ಆ್ಯಂಡ್ ಅಬೋವ್ ಅದರಲ್ಲಿ ಏನೇ ವೇಸ್ಟೇಜ್ ಇದ್ದರೂ ಕೂಡ 2% ಮೈನಸ್ ಮಾಡ್ತೇವೆ. ಇದು ನಮಗೊಂದು ಯೂನಿಕ್ ಕಲೆಕ್ಷನ್. ಇದು ಲಾಸ್ಟ್ ಅಪ್ ಟು 23rd ಆಗಸ್ಟ್ವರೆಗೂ ನಿಮಗೆ ಇರುತ್ತೆ. ಇದು 23rd ಇವತ್ತು ಲಾಸ್ಟು. ಇನ್ 3 days ನಾವು ಎಕ್ಸ್ಟೆಂಡ್ ಮಾಡಿದ್ದೀವಿ, ಮತ್ತು 26thವರೆಗೂ ಇರುತ್ತೆ ಇದು. ಪ್ಲಸ್ ಕಮಿಂಗ್ ಬ್ಯಾಕ್ ಟು ಡೈಮಂಡ್ ಜ್ಯುವೆಲ್ರಿ, ಡೈಮಂಡ್ ವಿ ಸೆಲ್ IGI ಸರ್ಟಿಫೈಡ್ EF ಕಲರ್ VVS ಒಂದು ಕ್ಲಾರಿಟಿ ಕೊಡ್ತೀವಿ. ಇದರಲ್ಲಿ ನಾರ್ಮಲಿ ನಮ್ಮದು ಲೋಯೆಸ್ಟ್ ಡೈಮಂಡ್ ಪ್ರೈಸಿಂಗ್ ಇನ್ ದ ಮಾರ್ಕೆಟ್. ನಮ್ಮ ಪ್ರೈಸಿಂಗಲ್ಲಿ ಯಾರು ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತವರೆಗೂ. ಅದರಲ್ಲೂ ಕೂಡ ಫಾರ್ ಶ್ರಾವಣ ಮಾಸಕ್ಕೋಸ್ಕರ ನಾವು ಇನ್ನೂ 5000 per carat ಡಿಸ್ಕೌಂಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಬಂದು EF VVS ಕ್ಲಾರಿಟಿಗೆ ನಾವು ವಿ ಸೆಲ್ ಅಟ್ 57,000 per carat ಆಫ್ಟರ್ ಡಿಸ್ಕೌಂಟ್ ನಾವು ಸೇಲ್ ಮಾಡ್ತಾ ಇದ್ದೀವಿ, ವಿಚ್ ಈಸ್ ಥರ್ಡ್ ಪಾರ್ಟಿ ಸರ್ಟಿಫಿಕೇಷನ್. ವೆನ್ ಇಟ್ ಕಮ್ಸ್ ಟು ಸಿಲ್ವರ್, ಮ್ಯಾಕ್ಸಿಮಮ್ ನಮ್ಮ ಪ್ರಾಡಕ್ಟಲ್ಲಿರೋ ಸಿಲ್ವರಲ್ಲಿ ಎಲ್ಲ ಕೂಡ ವಿತೌಟ್ ಮೇಕಿಂಗ್ 90% ಆಫ್ ದಿ ಪ್ರಾಡಕ್ಟ್ ವಿತೌಟ್ ಮೇಕಿಂಗ್, ವಿತೌಟ್ ವೇಸ್ಟೇಜ್ ಕೊಡ್ತೀವಿ. ಪ್ಲಸ್ ನಮ್ಮಲ್ಲಿ ಯೂನೀಕ್ 3 ಸ್ಕೀಮ್ಸ್ ಇದೆ. ಒಂದು ಮಂತ್ಲಿ ಸ್ಕೀಮ್ಸು 2 ಇದೆ, ಒಂದು ಧನವಂದನಮ್, ಇನ್ನೊಂದು ಫ್ಲೆಕ್ಸಿ ಅಂತ ಇದೆ, ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಡ್ವಾನ್ಸ್ ಪ್ಲ್ಯಾನ್ ಅಂತ ಇದೆ. ಅಡ್ವಾನ್ಸ್ ಪ್ಲ್ಯಾನಲ್ಲಿ ಏನಾಗುತ್ತೆ, ಕಸ್ಟಮರ್ಸ್ ಇವಾಗ ಡೈರೆಕ್ಟಾಗಿ ಅವ್ರು ಬಂದು ಪರ್ಚೇಸ್ ಮಾಡಿದಾಗ ಅವ್ರು ವೇಸ್ಟೇಜು ಎಲ್ಲ ಪೇ ಮಾಡಬೇಕಾಗುತ್ತೆ. ಅದೇ ಅಡ್ವಾನ್ಸಾಗಿ ಬುಕ್ ಮಾಡಿದ್ರೆ 5 months ಆದಮೇಲೆ 5% ಮೈನಸ್ ಮಾಡ್ತೀವಿ ವೇಸ್ಟೇಜಲ್ಲಿ. ಅವ್ರು ಏನೇ ಇದ್ದರೂ ಕೂಡ 5% ಇತ್ತು ವೇಸ್ಟೇಜ್ ಅಂದರೆ ಏನೂ ಪೇ ಮಾಡೋಂಗಿಲ್ಲ. ಅದೇ 6 months ಆದಮೇಲೆ 6%, ಅಪ್ ಟು 10 months ಅದೇ ಥರ ಸೇಮ್ ಪ್ರಾಸೆಸ್ 10%ವರೆಗೂ ಮೈನಸ್ ಆಗುತ್ತೆ. ಸಪೋಸ್ ಅವ್ರು ಇನ್ವೆಸ್ಟ್ ಮಾಡಿರೋ ವ್ಯಾಲ್ಯೂ 10 months ಬಿಟ್ಟು 11 months ಆದಮೇಲೆ ತೊಗೊಂಡ್ರೆ ಏನೇ ವೇಸ್ಟೇಜ್ ಇದ್ದರೂ ಝೀರೋ ವೇಸ್ಟೇಜ್, ಝೀರೋ ಮೇಕಿಂಗ್ ಚಾರ್ಜಸ್, ಓನ್ಲಿ ಸ್ಟೋನ್ ಚಾರ್ಜ್ ಆ್ಯಂಡ್ GST ಪೇ ಮಾಡಬೇಕಾಗುತ್ತೆ. ಇದು ಒಂದು ಪ್ಲ್ಯಾನು. ಸಪೋಸ್ ಓಲ್ಡ್ ಗೋಲ್ಡ್ ಏನಾದರೂ ಇದೆ ಅಂದರೆ ಅದನ್ನು ಎಕ್ಸ್ಚೇಂಜ್ ಮಾಡಿ ಅವರು ಓಲ್ಡ್ ಗೋಲ್ಡಿಂದ ನ್ಯೂ ಗೋಲ್ಡು ವಿತೌಟ್ ಏನು ಪೇ ಮಾಡದೆ ಅವರು ತೊಗೋಬೋದು. ಇನ್ನೆರಡು ಸ್ಕೀಮ್ ಇದೆ, ಅದು ಮಂತ್ಲಿ ಸ್ಕೀಮು. ಒಂದು ಸ್ಕೀಮ್ ಬಂದು ಮಂತ್ಲಿ ಸ್ಕೀಮ್ ಧನವಂದನಮ್ ಬಂದು ಏನು ಮಾಡ್ತಾರೆ, ಎವ್ರಿ ಮಂತ್ ಅವ್ರು ಪೇ ಮಾಡೋದನ್ನು ಗೋಲ್ಡ್ ರೇಟ್ ಆ್ಯಂಡ್ ಗೋಲ್ಡ್ ವೆಯ್ಟ್ ಎರಡರಲ್ಲೂ ಕೂಡ ಅವ್ರು ಕೊಟ್ಟಿರೋ ಅಮೌಂಟನ್ನು ನಾವು ಡಿವೈಡ್ ಮಾಡಿ ಇಡ್ತೇವೆ. 11 months ಆದಮೇಲೆ ಅವರು ಇನ್ವೆಸ್ಟ್ ಮಾಡಿರೋ ವ್ಯಾಲ್ಯೂ ಬೇಕಾದ್ರೂ ತೊಗೋಬೋದು. ವ್ಯಾಲ್ಯೂ ಈಕ್ವಲೆಂಟ್ ಆವತ್ತಿನ ಗೋಲ್ಡ್ ರೇಟ್ ಕನ್ಸಿಡರ್ ಮಾಡಿ ಗ್ರಾಮ್ಸ್ ಬೇಕಾದ್ರೂ ತೊಗೋಬೋದು. ಇಲ್ಲ ಗ್ರಾಮ್ಸಲ್ಲಿ ಏನಿದೆ ಆ ಗ್ರಾಮ್ಸಲ್ಲಿ ತೊಗೊಂಡ್ರು ಕೂಡ ಏನೂ ವೇಸ್ಟೇಜ್ ಮೇಕಿಂಗ್ ಚಾರ್ಜಸ್ ಏನೂ ಇರಲ್ಲ. ಧನವಂದನಮಲ್ಲಿ 50% ವೇಸ್ಟೇಜು ಬರುತ್ತೆ, 50% ಬೋನಸ್ ಕೊಡ್ತೀವಿ, ಅಂದರೆ 15 days ಆಫ್ ದಿ ಬೋನಸ್ ಕೊಡ್ತೀವಿ. ಇನ್ನೊಂದು ಫ್ಲೆಕ್ಸಿಲಿ 100% ವೇಸ್ಟೇಜು ಇರಲ್ಲ, ಆದರೆ ಬೋನಸ್ ಬರಲ್ಲ. ಇದು 3 ಸ್ಕೀಮ್ಸ್ ಇರುತ್ತೆ. ಈ ಎಲ್ಲ ಸ್ಕೀಮ್ಸು ಕೂಡ ಕಸ್ಟಮರ್ಗೆ ಹೆಲ್ಪ್ ಆಗಲಿ. ಇವಾಗ ಗೋಲ್ಡ್ ರೇಟ್ ಬೆಳೀತಿದ್ದಾಗ ಇನ್ವೆಸ್ಟ್ ಮಾಡಿ ನಾಳೆ ದಿನ ತೊಗೊಂಡ್ರೆ ಅವ್ರಿಗೆ ಜಾಸ್ತಿ ಗ್ರಾಮ್ಸ್ ಸಿಗುತ್ತೆ. ಇದೇ ಒಂದು ಉದ್ದೇಶದಲ್ಲಿ ವಿ ಆರ್ ರನ್ನಿಂಗ್. ದಿಸ್ ಇಸ್ ದಿ ನ್ಯೂ ಥಿಂಗ್ಸ್ ವಾಟ್ ಯು ಆರ್ ಲಾಂಚಿಂಗ್ ಇಟ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಲಲಿತಾ ಜ್ಯುವೆಲ್ಲರ್ಸ್ ಅಲ್ಲಿ ಅರೇಬಿಯನ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಲಾಂಚಿಂಗ್ ಕಾರ್ಯಕ್ರಮ ಹೇಗೆಲ್ಲ ನಡೀತು, ಹಾಗೇನೆ ಗಣ್ಯರು ಕೂಡ ಬಂದಿದ್ರು, ಲಾಂಚ್ ಮಾಡಿದ್ರು. ಒಳ್ಳೊಳ್ಳೆ ಜ್ಯುವೆಲ್ಲರಿ ಕಲೆಕ್ಷನ್ಸ್ ಇದೆ. ನನ್ನ ಹಿಂದುಗಡೆಯಿಂದ ನೀವು ನೋಡೋದಿದ್ರೆ ನಿಮಗೆ ಸುಂದರವಾದ ಆಂಟಿಕ್ ಪೀಸಸ್ ನಿಮಗೆ ಕಾಣಸಿಗತ್ತೆ. ಗೋಲ್ಡನ್ ಜ್ಯುವೆಲ್ಲರ್ಸ್ ಆಗಿರ್ಬೋದು, ಯಾವುದೇ ಧರ್ಮ ಜಾತಿ ಅಂತ ಭೇದ ಇಲ್ಲ. ಪ್ರತಿಯೊಬ್ಬರು ಧರಿಸುವಂತಹ ಸುಂದರವಾದ ಆಭರಣಗಳು ನಮ್ಮ ಲಲಿತಾ ಜ್ಯುವೆಲ್ಲರ್ಸ್ನಲ್ಲಿ ಸಿಗ್ತಾ ಇದೆ. ಹಾಗೇನೆ ಒಬ್ರು ಅತಿಥಿ ಹೇಳಿದ ಹಾಗೆ ಒಂದು ಕಂಪ್ಲೇಂಟ್ ಇತ್ತು, ಎಲ್ಲ ಧರ್ಮಗಳಿಗೂ ಎಲ್ಲ ಫಂಕ್ಷನಿಗೂ ಎಲ್ಲೋ ಒಂದು ಕಡೆ ಸಿಗ್ತಾ ಇಲ್ಲ ಅಂತ. ಆದರೆ ಈಗ ಆ ಒಂದು ಸಣ್ಣ ಒಂದೇ ಒಂದು ಲೂಪ್ ಹೋಲ್ ಅಂತ ಇದ್ದದನ್ನು ಇವತ್ತು ಕವರ್ ಅಪ್ ಮಾಡಿ ಲಲಿತಾ ಜ್ಯುವೆಲ್ಲರ್ಸ್ ದ ಟಾಪ್ ಮೋಸ್ಟ್ ಲೆವೆಲ್ಗೆ ರೀಚ್ ಆಗಿದೆ. ಸೊ ಅರೇಬಿಯನ್ ಜ್ಯುವೆಲ್ಲರಿ ಕಲೆಕ್ಷನ್ಸನ್ನು ಲಲಿತಾ ಜ್ಯುವೆಲ್ಲರ್ಸ್ ನಿಮಗೆ ಪ್ರಸ್ತುತಪಡಿಸಿದೆ. ಸೊ ನೀವೆಲ್ಲೇ ಇರಿ, ಹೇಗೆ ಇರಿ, ದಯವಿಟ್ಟು ಲಲಿತಾ ಜ್ಯುವೆಲ್ಲರ್ಸಿಗೆ ವಿಸಿಟ್ ಮಾಡಿ ಸುಂದರವಾಗಿರುವಂತಹ ಅರೇಬಿಯನ್ ಜ್ಯುವೆಲ್ಲರಿ ಕಲೆಕ್ಷನ್ಸನ್ನು ನೆಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ಎಷ್ಟು ಹೊತ್ತು ನನ್ನ ಜೊತೆ ನೀವು ಕೂಡ ಅರೇಬಿಯನ್ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ಲಾಂಚಿಂಗ್
ಲಾಂಚಿಂಗ್ ಕಾರ್ಯಕ್ರಮದಲ್ಲಿ ಇದ್ದು ಸೊ ನೀವು ಕೂಡ ನೋಡಿದ್ರೆ ಎಷ್ಟೆಲ್ಲ ಸುಂದರವಾದ ಜ್ಯುವೆಲ್ಲರ್ಸ್ ಇದೆ ಅಂತ. ಸೊ ಮಿಸ್ ಮಾಡಬೇಡಿ, ಆದಷ್ಟು ಬೇಗ ಇಲ್ಲಿಗೆ ಬನ್ನಿ. ಸೊ ನಿಮ್ಮ ಇಷ್ಟವಾದಂತಹ ಆಭರಣಗಳನ್ನು ನಿಮ್ಮ ನೆಚ್ಚಿನ ಲಲಿತಾ ಜ್ಯುವೆಲ್ಲರ್ಸ್ನಲ್ಲಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾಮನ್ ಪ್ರಭಾಕರ್ ಜೊತೆ ನಾನು ನಿಮ್ಮ ಪ್ರೀತಿಯ ಮಾನಸ ಮಾಡಿವಾಳ್. ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.